ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳಾ ಶಿವಪ್ಪ. ವೆಲ್ಕಮ್ ಟು ಶ್ರೀದೇವಿ ಆರ್ಟ್ಸ್. ಹಿಂದಿನ ಸಂಚಿಕೆಯಲ್ಲಿ ನಾನು ದುರ್ಗಾದೇವಿ ಅಲಂಕಾರವನ್ನ ನಿಮಗೆ ಹೇಳಿಕೊಟ್ಟಿದ್ದೆ. ನೀವು ಎಲ್ಲರೂ ಕೂಡ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಿ. ಅದಕ್ಕಾಗಿ ನಾನು ಮೊದಲು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಇಲ್ಲಿ ಮಹಾರಾಷ್ಟ್ರದಿಂದ ವೈಶಾಲಿ ಅನ್ನೋರು ನನಗೆ ಒಂದು ಮೆಸೇಜ್ ಅನ್ನು ಕಳಿಸಿದ್ದಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನೀವು ಮಾಡಿದಂತ ಏನು ದುರ್ಗಾದೇವಿ ಅಲಂಕಾರ ಏನು ಹೇಳ್ಕೊಟ್ಟಿದ್ದೀರಲ್ಲ ಅದು ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಆದ್ರೆ ನೀವೊಂದು ಕಿಟ್ ಮಾಡಿದಿರಲ್ಲ ಅದನ್ನ ಹೇಗ್ ಮಾಡಿದ್ರಿ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀರಾ ಅಂತ ಕೇಳಿದರೆ, ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಆ ಕಿಟ್ ಅನ್ನ ಹೇಗ್ ರೆಡಿ ಮಾಡಬೇಕು ಅನ್ನೋದ ಒಂದು ಡೀಟೇಲ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಗೇನೆ ವೈಶಾಲಿ ಅವರು ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನನಗೆ. ಮತ್ತೆ ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರ ಹೇಗ್ ಮಾಡೋದು ಅದನ್ನ ತೋರಿಸ್ಕೊಡ್ತೀರಾ, ಹೇಳ್ಕೊಡ್ತೀರಾ ಅಂತ ಕೇಳಿದರೆ, ಖಂಡಿತವಾಗ್ಲೂ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ. ಹಾಗೆ ಇನ್ನೊಂದು ಮೆಸೇಜ್ ಬಂದಿದೆ. ಸಂದೀಪ್ ಬೆಂಗಳೂರು ಅವ್ರು ಕೇಳ್ತಾರೆ ನನಗೆ, ಈಗ ನೀನು ದೀಪಾವಳಿ ಪೂಜೆ ಹತ್ರ ಬರ್ತಾ ಇದೆ, ನನ್ಗೆ ಸಿಂಪಲ್ ಆಗಿ ನಮ್ಗೆ ಸ್ಯಾರಿ ಉಡ್ಸೋದನ್ನ ಹೇಳ್ಕೊಡ್ತೀರಾ ಅಂತ ಕೇಳಿದರೆ, ಅದನ್ನು ಕೂಡ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಹಾಗೇನೆ ನೀವೆಲ್ಲರೂ ದುರ್ಗಾದೇವಿ ಅಲಂಕಾರ ಹೇಗ್ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಟ್ಟಿರುವ ಒಂದು ಸಂಚಿಕೆಯನ್ನ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಾ. ಈಗ ನಾನು ಸರಸ್ವತಿ ಐಡಿಯಲ್ ಅಂದ್ರೆ ಸರಸ್ವತಿ ಮೂರ್ತಿಯನ್ನು ಇಟ್ಟು ಹೇಗೆ ಸಿಂಪಲ್ ಆಗಿ ಅಂಡ್ ಕ್ವಿಕ್ ಆಗಿ ಅಲಂಕಾರ ಮಾಡಬಹುದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ MDF ಶೀಟ್ ಅಂತ ಹೇಳಿ ಸಿಗತ್ತೆ. ಈ MDF ಶೀಟಿಗೆ ನಾನು ವೆಲ್ವೆಟ್ ಕ್ಲಾತ್ ಹಚ್ಕೊಂಡಿದ್ದೀನಿ. ವೆಲ್ವೆಟ್ ಕ್ಲಾತ್ ಹಚ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಪೈಪಿಂಗ್ ಇಂದ ಗೋಲ್ಡ್ ಲೇಸ್ ಸುತ್ತಬಿಟ್ಟು ಈ ರೀತಿ ನಾನು ಒಂದು ಪ್ಲೇಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪ್ಲೇಟ್ ಅನ್ನ ಈಗ ಹೀಗಿಟ್ಬಿಟ್ಟು, ಈಗ ಇನ್ನೊಂದು ರುದ್ರಾಕ್ಷಿ ಗುಂಡು, ಆಕ್ಚುಲಿ ಇದು ಆರ್ಟಿಫಿಷಿಯಲ್ ರುದ್ರಾಕ್ಷಿ ಗುಂಡು, ಇದು ನಾನೇ ಮಾಡ್ಕೊಂಡಿರೋದು. ಇದು ಒಂದು ರೀತಿ ರಂಗೋಲಿ ತರ ನಾನು ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಗೆ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದನ್ನ ಈ ರೀತಿ ಹಚ್ಕೊಂಡು ಇದ್ರ ಒಳಗಡೆ ನಾನು ಇದು ಲೇಸ್ ಪೈಪಿಂಗ್ ಹಚ್ಕೊಂಡು ಈಗ ಇದನ್ನ ಇದ್ರ ಮೇಲೆ ಇಡ್ತೀನಿ. ಇದ್ರ ಮೇಲೆ ಇಟ್ಟು ಆದ್ಮೇಲೆ ಈ ರೀತಿ ಬೆಳ್ಳಿ ಪಾತ್ರೆಗಳು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇರತ್ತೆ. ಈ ರೀತಿ ಒಂದು ಬೆಳ್ಳಿ ಪಾತ್ರೆನ ಈ ಏನ್ ನಾನು ರಂಗೋಲಿ ಮಾಡ್ಕೊಂಡಿದ್ದೀನಲ್ಲ ಈ ಚಕ್ರದ ಮೇಲೆ ಇದನ್ನ ಕೂರಿಸ್ಕೊಳ್ತೀನಿ, ಇಟ್ಕೊಳ್ತೀನಿ. ಹೀಗೆ ಇದು ಈಗ ಅಮ್ಮನವರ ಪೀಠ ರೆಡಿ ಆಯ್ತು. ಈಗ ಈ ಸರಸ್ವತಿ ದೇವಿಯ ಮೂರ್ತಿಯನ್ನ ನಾನು ಇದ್ರ ಒಳಗಡೆ ಇಡೋದಕ್ಕಿಂತ ಮುಂಚೆ ನಾನೀಗ ಈ ಏನ್ ಪಾತ್ರೆ ಇಟ್ಟಿದ್ದೀನಲ್ಲ, ಬೆಳ್ಳಿ ಪಾತ್ರೆ ಇಟ್ಟಿದ್ದೀನಲ್ಲ, ಇದ್ರ ಒಳಗಡೆ ನಾನು ಸ್ವಲ್ಪ ಅಕ್ಕಿಯನ್ನ ಹಾಕೊಳ್ತೀನಿ. ಈ ಅಕ್ಕಿಯನ್ನ ಹಾಕೊಂಡ್ ಆದ್ಮೇಲೆ ಈ ಒಂದು ಐಡಿಯಲ್ ಸರಸ್ವತಿ ದೇವಿಯ ಮೂರ್ತಿಯನ್ನ ನಾನು ಇದರ ಒಳಗಡೆ ಇಡ್ತೀನಿ. ಇದನ್ನ ಇಡೋದಕ್ಕಿಂತ ಮುಂಚೆ ಇದಕ್ಕೆ ಒಂದು ಸ್ಟ್ಯಾಂಡ್ ಬೇಕಲ್ಲ, ಅದಕ್ಕೆ ನಾನು ಈ ರೀತಿ ಸ್ಟೀಲ್ ಡಬ್ಬ ಇದೆ, ಈ ಸ್ಟೀಲ್ ಡಬ್ಬನ ಇದ್ರ ಒಳಗಡೆ ಹೀಗೆ ಇಟ್ಕೊಳ್ತೀನಿ. ಇದ್ರ ಒಳಗಡೆ ಹಾಕಿ ಫುಲ್ ಒಳಗಡೆ ಹೋಗೋವರೆಗೂ ಹಾಕಿ ಇದನ್ನ ನಾನು ಈ ರೀತಿ ನಾನು ಇಟ್ಕೊಳ್ತೀನಿ. ಓಕೆ, ಈಗ ನಾನು ಈ ಸರಸ್ವತಿ ದೇವಿ ಮೂರ್ತಿಯನ್ನ ಇದ್ರ ಒಳಗಡೆ ಇಡ್ತೀನಿ. ಇದನ್ನ ಹೀಗೆ ಡಬಲ್ ಸೈಡೆಡ್ ಗಮ್ ಟೇಪಿನ ಸಹಾಯದಿಂದನೂ ನೀವು ಇದನ್ನ ಫಿಕ್ಸ್ ಮಾಡ್ಕೊಳ್ಬಹುದು. ಈಗ ಬೆಳ್ಳಿ ಪಾತ್ರೆ ಒಳಗಡೆ ನಾನು ಅಕ್ಕಿಯನ್ನು ಹಾಕ್ಬಿಟ್ಟು ಒಂದು ಸ್ಟೀಲ್ ಡಬ್ಬವನ್ನ ನಾನು ಏನು ಮಗ್ಚಿ ಹಾಕೊಂಡು ಆದ್ಮೇಲೆ ಈ ಸರಸ್ವತಿ ಮೂರ್ತಿಯನ್ನ ಇದರ ಒಳಗಡೆ ಹೀಗೆ ನಿಲ್ಲಿಸಿ ಇಟ್ಟಿದ್ದೀನಿ. ಈಗ ಹೂವಿನ ಅಲಂಕಾರವನ್ನ ನಾನು ಮಾಡ್ತೀನಿ. ಈ ಸರಸ್ವತಿ ಮೂರ್ತಿಯ ಸುತ್ತಲೂ ಹೀಗೆ ನಾವು ಹೂವಿನ ಅಲಂಕಾರವನ್ನ ಮಾಡಬೇಕು. ಈ ಸೇವಂತಿಗೆ ಹೂವನ್ನ ಇಟ್ಟು ಆದ್ಮೇಲೆ ನಾನು ಈ ರೀತಿಯ ರುದ್ರಾಕ್ಷಿ ಗುಂಡುಗಳು ಅಂದ್ರೆ ಈ ಹೂವನ್ನ, ಈ ರುದ್ರಾಕ್ಷಿ ಗುಂಡಿನ ಹೂವನ್ನ
ಇದರ ಒಳಗಡೆ, ಈ ಅಕ್ಕಿ ಒಳಗಡೆ ನಾನು ಚುಚ್ಚುತ್ತಾ ಹೋಗ್ತೀನಿ. ಈಗ ಅಮ್ಮನವರಿಗೆ ನಾನು ಹೂವಿನಿಂದ ಅಲಂಕಾರ ಮಾಡಿದ್ದೀನಿ. ಹಾಗೇನೆ ಇಲ್ಲಿ ಏನು ನಾನು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಲ್ಲ, ಆ ಪ್ಲೇಟಿಗೂ ಕೂಡ ನಾನು ಹೂವಿನ ಅಲಂಕಾರವನ್ನು ಮಾಡ್ತೀನಿ. ಇದು ಹೂವಿನ ಅಲಂಕಾರಕ್ಕಾಗಿಯೇ ನಾನು ಈ ರೀತಿ ಒಂದು ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹೂವಿನಿಂದ ಸುತ್ತಲೂ ಹೂ ಹಾಕಿ ನಾನು ಅಲಂಕಾರವನ್ನು ಮಾಡ್ಕೊಳ್ತೀನಿ. ಈಗ ಈ ಕೆಳಗಿನ ಪ್ಲೇಟಿಗೂ ಕೂಡ ನಾನು ಸುತ್ತಲೂ ಹೂವನ್ನು ಇಟ್ಟಿದ್ದೀನಿ. ಅದಾದಮೇಲೆ ಹೀಗೆ ದೀಪವನ್ನು ರೆಡಿ ಮಾಡಿಕೊಂಡು ಅಮ್ಮನವರ ಮುಂದೆ ಹೀಗೆ ಇಟ್ಕೊಂಡು ಈಗ ಅಮ್ಮನವರಿಗೆ ದೀಪವನ್ನು ಹಚ್ಚೋಣ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧುಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಈಗ ಸರಸ್ವತಿ ಅಲಂಕಾರ ಪರಿಪೂರ್ಣವಾಗಿ ರೆಡಿ ಆಯಿತು. ಇವತ್ತಿನ ಸಂಚಿಕೆಯಲ್ಲಿ ಸರಸ್ವತಿ ದೇವಿ ಮೂರ್ತಿನ ಇಟ್ಬಿಟ್ಟು ಸಿಂಪಲ್ ಅಂಡ್ ಕ್ವಿಕ್ ಆಗಿ ಹೇಗೆ ಅಲಂಕಾರ ಮಾಡುವುದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ಅಲಂಕಾರ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನಿಮಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಸರಸ್ವತಿ ತಾಯಿ ನಿಮಗೆ ವಿದ್ಯೆ, ಬುದ್ಧಿ, ಶಕ್ತಿ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆಕೆನಲ್ಲಿ ಪ್ರಾರ್ಥಿಸ್ತೀನಿ.